ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು 2018 ಪೊಲೀಸ್ ಎಕ್ಸಾಮ್ ಆಯಿತು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಇದು ನೈಜ ಘಟನೆ ಆಗಿರ್ತದೆ. ಅಂದು ನಡಿಬೇಕಾಗಿದ್ದ DAR ಪೊಲೀಸ್ ಎಕ್ಸಾಮು ರೈಲು ಸಮಯ ತುಂಬ ಲೇಟಾಗಿರೋದ್ರಿಂದ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ 2018ರಲ್ಲಿ ಅಂದಿನ ಮುಖ್ಯಮಂತ್ರಿ ಏನು ಮಾಡಿದ್ರು ಅಂದರೆ, ನಿಮಗೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಅದರಂತೆ ಭರವಸೆಯಂತೆ ನಡೆದುಕೊಂಡ್ರು. ಬಟ್ ಈ ಸರಿ 2026 ಆಗಸ್ಟ್ 2ರಂದು ಒಂದು ಕೇಂದ್ರದಲ್ಲಿ ಮಾತ್ರ ಸ್ವಲ್ಪ ಗೊಂದಲವಾಗಿದೆ. ಇದು KE ಅವರು ತನಿಖೆಗೂ ಒಳಪಡಿಸಿದ್ದಾರೆ. ಮುಂದೆ ಏನಾಗ್ತದೆ ಅನ್ನೋ ಎರಡೂ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ಬನ್ನಿ. ಮೊದಲಿಗೆ 2018 ಆಗಸ್ಟ್ 5ರಂದು DAR ಪೊಲೀಸ್ ಎಕ್ಸಾಮ್ ನಡೀತಾ ಇರ್ತದೆ. ಬಟ್ ಹುಬ್ಬಳ್ಳಿಯಲ್ಲಿ 4 ಆಗಸ್ಟ್ 2018ರಲ್ಲಿ ಹುಬ್ಬಳ್ಳಿಯಲ್ಲಿ 2500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇರ್ತಾರೆ. ಯಾವ ಟ್ರೈನ್ಗೋಸ್ಕರ ಅಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ಗೋಸ್ಕರ 2500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಾಯ್ತಾ ಇರ್ತಾರೆ. ಆದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಇದರಿಂದ ಸಾಕಷ್ಟು ತಡವಾಗ್ತದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋದಾದರೆ ನೋಡ್ಬೋದು. ಅವತ್ತು ಬರಬೇಕಾಗಿದ್ದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ನ ಇಂಜಿನ್ನು ಒಂದು ಗೂಡ್ಸ್ ಟ್ರೈನ್ನ ಇಂಜಿನ್ ಕೆಟ್ಟೋಗಿರುತ್ತದೆ. ಇಲ್ಲಿ ನೋಡ್ಬೋದು, ಹಿಂದೆ ಗೂಡ್ಸ್ ಟ್ರೈನ್ ಇದೆ, ಮುಂದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ನ ಇಂಜಿನ್ ಏನಿದೆ ನೋಡಿ, ಇದು ಸರಿಸುಮಾರು 30 ಕಿಲೋಮೀಟರ್ಗಳಷ್ಟು ದೂರವನ್ನು ಈ ಗೂಡ್ಸ್ ಟ್ರೈನ್ನ ಎಳ್ಕೊಂಬರುತ್ತೆ. ಏಕೆ? ಹಳಿಯನ್ನು ಕ್ಲಿಯರ್ ಮಾಡೋಕ್ಕೆ, ಹಳಿಯಲ್ಲಿ ಬೇರೆ ರೈಲ್ಗಳು ಓಡಾಡೋಕ್ಕೆ ಕ್ಲಿಯರ್ ಮಾಡೋಕ್ಕೋಸ್ಕರ 30 ಕಿಲೋಮೀಟ್ರು ಮುಂದೆ ತಗೊಬಂದು ಇಂಜಿನ್ನ ಗೂಡ್ಸ್ ಟ್ರೈನ್ನ ನಿಲ್ಲಿಸ್ತಾರೆ. ಬಟ್ ಇದು ರಾಣಿ ಚೆನ್ನಮ್ಮ ಟ್ರೈನ್ ಇದೆಯಲ್ಲ, ಇದು ನಮ್ಮ ಅಭ್ಯರ್ಥಿಗಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರಬೇಕಾಯಿತು. ಆದರೆ ಅಭ್ಯರ್ಥಿಗಳು ನೋಡ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಬರೀ ಬೋಗಿಗಳಿದೆ. ಆ ರೈಲ್ವೆ ಸ್ಟೇಷನ್ ಅಂದರೆ ರೈಲೊಳಗೆ ಬರೀ ಅಭ್ಯರ್ಥಿಗಳು ಕೂತಿದ್ದಾರೆ. ಆದರೆ ಮುಂದೆ ಇರೋ ಇಂಜನ್ನೇ ಇಲ್ಲ ಸ್ವಾಮಿ, ಎತ್ತೋಗಿದೆ ಅಂತ. ನಂತರ ರೈಲ್ವೆ ಅಧಿಕಾರಿಗಳನ್ನ ಕೇಳಿ ಸ್ವಲ್ಪ ಪ್ರತಿಭಟನೆ ಮಾಡ್ತಾರೆ. ಅವರು ನೈಜ ಏನು ವಿಚಾರ ಇದೆ ನೋಡಿ, ಗೂಡ್ಸ್ ಟ್ರೈನ್ ಅಲ್ಲ ಆ ರೀತಿ ಆಗಿದೆ, ಅದಕ್ಕೋಸ್ಕರ ನಮ್ಮ ಟ್ರೈನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿಗೋಗಿದೆ ಅಂತ ಹೇಳ್ತಾರೆ. ಆಗ ಅಭ್ಯರ್ಥಿಗಳಿಗೆ ತುಂಬ ಕೋಪ ಬಂದು ಏನು ಮಾಡ್ತಾರೆ, ನಮಗೆ ಪ್ರತಿಭಟನೆ ಮಾಡ್ತಾರೆ. ನಮಗೆ ಟ್ರೈನ್ ಬೇಗ ಬರಬೇಕು, ನಾಳೆ ನಮಗೆ ಎಕ್ಸಾಮ್ ಇದೆ, ದಯವಿಟ್ಟು ಬೇಕೇ ಬೇಕು, ಇಲ್ಲಾಂದ್ರೆ ನಾವು ನಮ್ಮ ಎಕ್ಸಾಮ್ನ ಕಳ್ಕೊಂಡ್ಬಿಡ್ತೀವಿ, ಬರೆಯೋಕ್ಕಾಗಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ನಂತರ ಸರಿಸುಮಾರು ರಾತ್ರಿ 1:10 ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನ ಇಂಜಿನ್ ಬರ್ತದೆ. ಆಗ ಅಭ್ಯರ್ಥಿಗಳು ತುಂಬ ಗಾಬರಿಯಿಂದ ಏನು ಮಾಡ್ತಾರೆ, ನಮಗೆ ಎಕ್ಸಾಮ್ ಪರೀಕ್ಷೆ ತಪ್ತದೆ, ಟೈಮ್ ತುಂಬ ಆಗೋಗಿದೆ ಅಂತ ತಿರ್ಗಾ ಅಧಿಕಾರಿಗಳು ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡ್ತಾರೆ. ಇನ್ನೂ ಹೆಚ್ಚು ಸಮಯ ಕಳೆದೋಗ್ಬಿಡ್ತದೆ. RPF ಸಿಬ್ಬಂದಿ ಬರ್ತಾರೆ. ಎಲ್ಲ ಅಭ್ಯರ್ಥಿಗಳನ್ನ ಸಮಾಧಾನ ಮಾಡಿಸಿ ಸರಿಯಾದ ಸಮಯ 3:55 ಟ್ರೈನ್ ಹೊರಡುತ್ತೆ. ಎಲ್ಲ ಸಮಾಧಾನ ಮಾಡಿ ಅಭ್ಯರ್ಥಿಗಳು ಟ್ರೈನ್ ಹತ್ತುತ್ತಾರೆ. ಆದರೆ ದುರಾದೃಷ್ಟ ಏನು ಅಂದರೆ, ಟ್ರೈನ್ ರಾಣಿ ಚೆನ್ನಮ್ಮ ಟ್ರೈನ್ ಇದೆಯಲ್ಲ, ಅದು ಬೆಂಗಳೂರು ಬರೋಷ್ಟೊತ್ತೆ ಟೈಮ್ ಹಾಗೇ ಹೋಗಿರ್ತದೆ. ಎಕ್ಸಾಮ್ಗೆ ಹೋಗೋಕ್ಕೆ ಅಭ್ಯರ್ಥಿಗಳು ಆಗೋದಿಲ್ಲ. ನಂತರ ಅಭ್ಯರ್ಥಿಗಳು ತುಂಬ ಕೋಪಗೊಂಡು ನಂತರ ಹುಬ್ಬಳ್ಳಿ ಸ್ಟೇಷನಿಗೆ ಬಂದು ಅಲ್ಲೇನು ಮಾಡ್ತಾರೆ ಅಂದರೆ, ಅಭ್ಯರ್ಥಿಗಳು ತುಂಬ ಬೇಜಾರು. ಯಾಕಂದರೆ ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ, ಕೆಲವು ತಿಂಗಳಿಂದ ಕೋಚಿಂಗು ಏನೋ ಮಾಡಿ ಓದಿದ್ವಿ, ಸ್ಟಡಿ ಮಾಡಿದ್ವಿ ಅಂತ ಏನು ಮಾಡ್ತಾರೆ ಅಂದರೆ, ನಂತರ ವಾಪಸ್ ಬಂದು ಇಲ್ಲಿ ನಮ್ಮ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ತೀವ್ರಗೊಳ್ತದೆ. ಆಗ ಒಂದು ವಿಷಯ, ನಮಗೆ ಎಕ್ಸಾಮ್ ಆಗಲೇಬೇಕು ಅಂತ ಇರ್ತಾರೆ. ಆಗ ಈ ಒಂದು ಸಮಸ್ಯೆ ಮಧ್ಯವಸ್ಥಿಕೆ ವಹಿಸಿದ್ದು ಯಾರೂ ಅಲ್ಲ, ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿಯವರು, ಅಂದಿನ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮಧ್ಯವಸ್ಥಿಕೆ ವಹಿಸಿ ಅಭ್ಯರ್ಥಿಗಳಿಗೆ ಒಂದು ಭರವಸೆ ನೀಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಚಿಂತೆ ಪಡಬೇಡಿ, ನಿಮಗೆ ಎಕ್ಸಾಮ್ ಮಾಡಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತಾರೆ. ನಂತರ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾರೆ CM ಆದ ಕುಮಾರಸ್ವಾಮಿ ಅವರು. ಏನಂತಾರೆ ಅಂದರೆ, ಯಾರ್ಯಾರು ಅವತ್ತಿನ ದಿನ ಟ್ರೈನಲ್ಲಿ ಹೋಗಬೇಕಾಗಿತ್ತು ನೋಡಿ, PNR ನಂಬರು, ಟಿಕೆಟ್ ನಂಬರು ಮತ್ತು ಹಾಲ್ ಟಿಕೆಟು, ಯಾವಾಗ ಸೆಂಟ್ರಿತ್ತು ಅನ್ನೋ ಡೀಟೇಲ್ಸ್ನ ತಗೊಳ್ಳಿ. ಆ ಡೀಟೇಲ್ಸ್ ಇದ್ದರೆ ಅವ್ರನ್ನ ಅವರಿಗೆ ಎಕ್ಸಾಮಿನೇಷನ್ ಮಾಡಿ ಅಂತ ಹೇಳ್ತಾರೆ. ಆ ಅಭ್ಯರ್ಥಿಗಳಿಗೆ ಒಂದು ನಿಗದಿತ ಸಮಯ ಕಾಲಾವಕಾಶ ಕೊಡ್ತಾರೆ. ಆ ಕಾಲಾವಕಾಶದಲ್ಲಿ ಎಲ್ಲ ಅಭ್ಯರ್ಥಿಗಳು ತಮ್ಮ PNR ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತು ರೋಲ್ ನಂಬರ್ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಪ್ರೂಫ್ನ, ಅವ್ರಿಗೆ ಮಾತ್ರ ಎಕ್ಸಾಮ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಸೂಚನೆ ನೀಡ್ತಾರೆ. ಅದರಂತೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ದಾಖಲೆಗಳನ್ನು ಅಭ್ಯರ್ಥಿಗಳು ಕೊಡ್ತಾರೆ. ಸರಿಸುಮಾರು 2500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕೊಡ್ತಾರೆ.
ನಂತರ ನೋಡಿ ಯಾರ್ಯಾರು ಸರಿಯಾಗಿ ಪ್ರೂಫ್ ಕೊಟ್ಟರು, PNR ಮತ್ತು ಟಿಕೆಟು, ಅಪ್ಲಿಕೇಶನ್ ನಂಬರು ಇವನ್ನೆಲ್ಲ ಯಾರ್ಯಾರು ಕ್ಲೀನಾಗಿ ಕೊಟ್ಟರು ಅವರು ಸುಮಾರು 2500ಕ್ಕೂ ಹೆಚ್ಚು ಪರೀಕ್ಷಾ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಯಾರು ತಪ್ಪೋಗಿತ್ತು ನೋಡಿ ಅವರಿಗೆ 2018ರಲ್ಲಿ ಎಕ್ಸಾಮ್ ಕೊಡ್ತಾರೆ. ಇದು ತುಂಬ ಮಹತ್ವದ ನಿರ್ಧಾರ ಮಾಡಿದ್ದು ಯಾರು, HD ಕುಮಾರಸ್ವಾಮಿಯವರು ಒಂದು ದಿಟ್ಟ ನಿರ್ಧಾರದಿಂದ ಏನು 2018ರಲ್ಲಿ ಎಕ್ಸಾಮ್ ಆಗುತ್ತೆ. ಯಾವುದು DAR ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎಕ್ಸಾಮ್ ಆಗುತ್ತೆ. ಇದು 2018ರ ಘಟನೆಯ ಬಗ್ಗೆ ಮಾಹಿತಿ ಆಗಿರ್ತದೆ. ಇದಿಷ್ಟು 2018ರ ಪೊಲೀಸ್ ಎಕ್ಸಾಮ್ ಬಗ್ಗೆ ಮಾಹಿತಿ. ಆದರೆ ಇನ್ನೂ ಒಂದಷ್ಟು ಜನ ಅಭ್ಯರ್ಥಿಗಳು 2026 ಆಗಸ್ಟ್ 8ರಂದು ನಡೆದಿದೆಯಲ್ಲ ಸರ್, ಎಕ್ಸಾಮ್ ಆಗಬಹುದಾ, ಆಗುತ್ತಾ ಇಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳು ಕಾಮೆಂಟ್ ಮೂಲಕ ಕೇಳ್ತಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ. 2026ರಲ್ಲಿ ಪೊಲೀಸ್ ಎಕ್ಸಾಮ್ ಆಗುತ್ತಾ ಅನ್ನೋದಕ್ಕೊಂದು ನಿರ್ದಿಷ್ಟ ಎಲ್ಲ ಅಭ್ಯರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದಕ್ಕೆ ಉತ್ತರ ಏನಂದರೆ ನೋಡಿ, ಕರ್ನಾಟಕದಲ್ಲಿ ಹಲವು ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತು. ಆ ಎಲ್ಲ ಕೇಂದ್ರಗಳಲ್ಲೂ ಏನೂ ಗೊಂದಲ ಸೃಷ್ಟಿಯಾಗಿಲ್ಲ. ಬಟ್ ಒಂದೇ ಒಂದು ಕೇಂದ್ರದಲ್ಲಿ ಮಾತ್ರ ಗೊಂದಲ ಸೃಷ್ಟಿಯಾಗಿದೆ. ಯಾವುದು ತಿಕೋಟ ಕೇಂದ್ರದಲ್ಲಿ. ಈ ಕೇಂದ್ರದಲ್ಲಿ ಒಂದು ಅಭ್ಯರ್ಥಿಗಳು ಏನು ಹೇಳಿದ್ದಾರೆ, ನಮ್ಮ ವರ್ಷನ್ ಕೋಡ್ಸ್ ಮತ್ತು ಪರೀಕ್ಷಾ OMR ವರ್ಷನ್ ಕೋಡ್ ಮತ್ತು ಕ್ವೆಶನ್ ಪೇಪರ್ ವರ್ಷನ್ ಕೋಡ್ ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ ಅಂತ ಕೇಳಿದರು. ಮತ್ತು ಈ ಗೊಂದಲ ವ್ಯಕ್ತಪಡಿಸಿದರು. ಇದರಿಂದ KE ಅವರು ಏನು ಸ್ಪಷ್ಟನೆ ಕೊಟ್ಟರು, KE ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಏನು ಹೇಳಿದ್ರು ಅಂದರೆ, ನಾವು ಏನು ಆ ಥರ ಹೇಳೇ ಇಲ್ಲ. ಅಂದರೆ ಕ್ವೆಶನ್ ಕೋಡ್ ಬೇರೆ ಸೀರೀಸ್ ಕೋಡ್ ನಂಬರ್ ಬೇರೆ ಇರ್ಬೋದು, ಮತ್ತು OMR ಕೋಡ್ ನಂಬರ್ ಬೇರೆ ಇರ್ಬೋದು. ಮತ್ತು ನಾವು ಅಕಸ್ಮಾತ್ ಎರಡೂ ಒಂದೇ ಇರೋಂಗಿದ್ರೆ OMRಲ್ಲಿ ನಾವು ಯಾಕೆ ಹೇಳ್ತಿದ್ವಿ ಫಿಲ್ ಮಾಡೋಕ್ಕೆ ಕ್ವೆಶನ್ ಪೇಪರ್ ಕೋಡ್ನ ಅಂತ ಕೇಳಿದ್ರು. ಅದರಲ್ಲಿ ಒಂದು ಸ್ಪಷ್ಟನೆ ಇದೆ, ಏನಂದರೆ ಸಪ್ರೇಟ್ ಆಗಿದ್ರೂ ಏನು ಸಮಸ್ಯೆ ಆಗಲ್ಲ ಅಂತ ಸ್ಪಷ್ಟನೆ ನೀಡ್ತಾರೆ. ನಂತರ ಏನು ಮಾಡಿದ್ರು ಅಂದರೆ KE ಅವರು ಅಧಿಕೃತವಾಗಿ ಒಂದು ತನಿಖೆ ಆರಂಭಿಸಿದ್ರು. ಆ ಕೇಂದ್ರದಲ್ಲಿ ಏನಾಗಿದೆ, ಅಧಿಕಾರಿಗಳ ಸಮಸ್ಯೆನ ಏನಿದ್ರ ಬಗ್ಗೆ ಒಂದು ತನಿಖೆ ಮಾಡಿಕೊಡಿ ಅಂತ ತನಿಖೆಗೆ ಒಪ್ಪಿಸಿದ್ದಾರೆ. ತನಿಖೆಯಲ್ಲಿ ಏನು ಬರ್ತದೆ, ಅಥವಾ ಅಧಿಕಾರಿಗಳು ತಪ್ಪು ಮತ್ತು ಅಭ್ಯರ್ಥಿಗಳದ್ದು ಯಾವುದೇ ತಪ್ಪಿಲ್ಲ ಅಂತ ಅಭ್ಯರ್ಥಿಗಳಿಗೆ ಮೋಸವಾಗಿದೆಯಾ, ಈ ರೀತಿ ಒಂಚೂರು ತನಿಖೆಯಲ್ಲಿ ಪರಿಶೀಲನೆ ನಡೆದು ಅಕಸ್ಮಾತ್ ಅಭ್ಯರ್ಥಿಗಳಿಗೆ ಇದಾಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಏನಾದರೂ ಬಂತು ಅಂದರೆ ಎಕ್ಸಾಮ್ ಆಗುತ್ತೆ. ಏನು ಇಡೀ ಕರ್ನಾಟಕ ಸ್ಟೇಟ್ಗಾಗಲ್ಲ, ಆ ಒಂದು ನಿರ್ದಿಷ್ಟ ಕೇಂದ್ರದಲ್ಲಿ ಮಾತ್ರ ಎಕ್ಸಾಮ್ ಆಗುತ್ತೆ. ಇಲ್ಲ ಯಾವುದೇ ತೊಂದರೆ ಇಲ್ಲ, ಅಧಿಕಾರಿಗಳ ಯಾವುದೇ ರೀತಿ ಗೊಂದಲ ಇಲ್ಲ, ಸರಿಯಾಗಿದೆ, ಕ್ವೆಶನ್ ಕೋಡ್ ಬೇರೆ ಅದು ಬೇರೆ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಏನಾದರೂ ವರದಿಯಲ್ಲಿ ಬಂತು ಅಂದರೆ ಆಗ ಯಾವುದೇ ಎಕ್ಸಾಮ್ ಆಗೋದಿಲ್ಲ. ಆ ಕೇಂದ್ರಕ್ಕೂ ಆಗಲ್ಲ, ಕರ್ನಾಟಕ ರಾಜ್ಯಕ್ಕೂ ಆಗಲ್ಲ. ನನ್ನ ಪ್ರಕಾರ 90% ಯಾವುದೇ ಕಾರಣಕ್ಕೂ ಎಕ್ಸಾಮ್ ಆಗೋದಿಲ್ಲ. ಇದಿಷ್ಟು ಎಕ್ಸಾಮ್ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.